ಹಿಂಡ್ಕೊಬೇಕು. ಸ್ವಲ್ಪ ಬಿಸಿ ಬಿಸಿ ಇದೆ ಇದು. ಸ್ವಲ್ಪ ಇದ್ದೀನಿ ನೋಡಿ, ಏರ್ಸ್ ನೋಡಿ ನೋಡಿ ನೋಡಿ, ತುಂಬ ಚೆನ್ನಾಗಿ ಸಿಲ್ಕಿ ಏರ್ಸ್ ಆಗುತ್ತೆ. ಇದನ್ನೆಲ್ಲ ಕಡೆನೂ ಅಪ್ಲೈ ಮಾಡಿದ್ದೀನಿ ನೋಡಿ. ಸೊ ಇವಾಗ ಅಷ್ಟೇನು ಇಷ್ಟು ಜಲ್ಲಿ ಬಂದಿದೆ, ಸಾಕು ನನಗೆ ಇಷ್ಟೇ ಜಲ್ಲಿ. ಹಾಫ್ ಲೆಮನ್ ಹಾಕ್ತೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ ಬಗ್ಗೆ ಹೇಳ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ. ಸೊ ಸಂಡೇ ಏನಾದರೂ ಒಂದು ಹೇರ್ ಪ್ಯಾಕ್ ಹಾಕ್ಕೊಳ್ತೀನಿ, ಅಥವಾ ಏನಾದರೂ ಫೇಶಿಯಲ್ ಆ ಥರ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ. ಯಾವಾಗಲೂ ಮಾಡ್ತೀನಿ ಅಂತಲೇ ಏನಿಲ್ಲ, ಒಟ್ಟು ಮಾಡ್ತಾ ಇರ್ತೀನಿ. ಸೊ ನನಗೆ ಇತ್ತೀಚೆಗೆ ತುಂಬ ಫೇವ್ರೇಟ್ ಅಂತ ಹೇಳಿದರೆ ಇದು ಫ್ಲ್ಯಾಕ್ ಸೀಡ್ಸ್ ಜೆಲ್ ಬರುತ್ತಲ್ಲ, ಅದು ತುಂಬಾ ಇಷ್ಟ ನನಗೆ. ಫುಲ್ ಒಂಥರ ಸಿಲ್ಕಿ ಏರ್ಸ್ ಆಗಿಬಿಡುತ್ತೆ, ಫುಲ್ ಶೈನಿಂಗ್ ಏರ್ಸ್ ಆಗುತ್ತೆ ಆ ಒಂದು ಪ್ಯಾಕ್ ಹಚ್ಕೊಂಡ್ರೆ. ಸೊ ಹಾಗಾಗಿ ಇವತ್ತು ಅದನ್ನೇ ಮಾಡ್ಕೊತಾ ಇದ್ದೆ. ಸೊ ಅದು ಯಾಕೆ ವೀಡಿಯೋ ಮಾಡಬಾರ್ದು ಅಂತೇಳಿ ಇವತ್ತು ವೀಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಗೊತ್ತಿರುತ್ತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಸೊ ನನಗೆ ಇದು ತುಂಬ ಇಷ್ಟ. ಸೊ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಹುಡುಗಿರೇ ಹಚ್ಕೋಬೇಕಂತಿಲ್ಲ, ಯಾರಾದ್ರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೆ ಯಾರಾದರೂ ಹಚ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡ್ಕೊಳೋದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ ಬನ್ನಿ ನೋಡಿ. ಫಸ್ಟು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಇವತ್ತೇ ಓಪನ್ ಮಾಡಿರೋದು. ಇನ್ನೊಂದು ಪ್ಯಾಕೆಟ್ ಇತ್ತು, ಅದು ಖಾಲಿ ಆಗಿಬಿಟ್ಟು ಇವಾಗ ಜಸ್ಟ್ ಓಪನ್ ಮಾಡಿದ್ದೀನಿ. ಸೊ ಇದನ್ನು ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೇರ್ಸ್ ಮಾತ್ರ ನಿಜವಾಗಿ ನೀವು ಅಂದ್ಕೊಂಡೇ ಇರಲ್ಲ ಈ ರೀತಿ ಆಗುತ್ತಾ ಅಂತ, ಅಷ್ಟು ಚೆನ್ನಾಗಾಗುತ್ತೆ ಹೇರ್ಸು. ನನಗೆ ತುಂಬ ಇಷ್ಟ ಇದು. ನೋಡಿ ಇಷ್ಟು ತೊಗೊಂಡಿದ್ದೀನಿ, ಸಾಕು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಸಾಕು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಸೊ ಸಾಕಾಗುತ್ತೆ ಇಷ್ಟ, ನನ್ನ ಹೇರ್ಸಿಗೆ ಇಷ್ಟ ಸಾಕಾಗುತ್ತೆ. ಸೊ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಹಾಕ್ಕೊಳ್ತೀನಿ, ಅದಾದ್ಮೇಲೆ ಕಮ್ಮಿ ಬಂದುಬಿಟ್ರೆ ಚೆನ್ನಾಗಲ್ಲ. ಒಂದು ಮೀಡಿಯಮ್ಮಾಗಿ ಬರಲಿ ಅಂತ ಸ್ವಲ್ಪ ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇವಾಗ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸೊ ಇದು ಬಿಸಿ ಆದಮೇಲೆ ಇದನ್ನು ಹಾಕಬೇಕು. ಏರ್ಸ್ ನಿಜವಾಗೂ ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಚೆನ್ನಾಗಿದೆಯಾ ನನ್ನ ಏರ್ಸ್ ಅಂತೇಳಿ ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಫುಲ್ ಒಂಥರ ರೇಷ್ಮೆ ಬರುತ್ತಲ್ಲ, ಸೊ ಆ ರೀತಿ ಆಗುತ್ತೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ, ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿ ಇದು ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಇದ್ದಾವೆ ಫೇವ್ರೇಟ್ ಜಾಸ್ತಿ ಇದೆ. ಸೊ ಅದರಲ್ಲಿ ಇದು ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ನೀರು ಬಿಸಿ ಆದಮೇಲೆ ಇದನ್ನು ಹಾಕ್ತೀನಿ. ಇವಾಗ ಇದರದ್ದೇ ಒಂದು ತುಂಬ ಪ್ರಾಡಕ್ಟ್ಸ್ ಬಂದಿದೆ. ಸೊ ನಾನು ಯಾವುದೂ ಯೂಸ್ ಮಾಡೇ ಇಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೇ ಅಪ್ಲೈ ಮಾಡ್ಕೊಳ್ತೀನಿ. ಯಾವ ಪ್ರಾಡಕ್ಟು ನಾನು ಯೂಸ್ ಮಾಡೋದೇ ಇಲ್ಲ. ಆಲ್ಮೋಸ್ಟ್ ನ್ಯಾಚುರಲ್ಲೇ ಯೂಸ್ ಮಾಡೋದು ನಾನು. ಯಾವುದೇ ಒಂದು ಆಯಿಲಿಂದ ಹಿಡಿದು ಕೂಡ ನಾವು ನಮ್ಮ ಮನೆಯಲ್ಲೇ ತಯಾರಿಸ್ಕೊಂಡೆ ನಾವು ಎಣ್ಣೆ ತಲೆಗೆ ಹಚ್ಕೊಳೋದಾಗಿರಲಿ, ಅಥವಾ ಊಟಕ್ಕೆ ಬಳಸೋದು ಅಷ್ಟೇ. ಶೇಂಗಾ ಎಣ್ಣೆನೇ ಬಳಸೋದು, ಪ್ಯಾಕೆಟೆಲ್ಲ ಸಿಗುತ್ತಲ್ಲ ಅದೆಲ್ಲ ಯಾವುದೂ ಬಳಸಲ್ಲ. ಸೊ ಆದಷ್ಟು ನಮಗೆ ಗೊತ್ತಿರೋದ್ರಲ್ಲೇ ನಾವು ನ್ಯಾಚುರಲ್ ಆಗಿರಬೇಕು ಅಂತೇಳಿ ಈ ರೀತಿ. ಸೊ ಗೊತ್ತಿಲ್ಲದೇನೂ ಎಷ್ಟೊಂದು ನಮ್ಗೆ ಆಹಾರ ತಿಂದಿರ್ತೀವಿ. ಸೊ ಗೊತ್ತಿದ್ರು ನಾವು ಆ ರೀತಿ ಮಾಡಬಾರ್ದಲ್ವಾ. ಸೊ ಹಾಗಾಗಿ ಆದಷ್ಟು ನಮಗೆ ತಿಳಿದಷ್ಟು ನಾವು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಇದು ಬಿಸಿ ಆಗ್ತಾ ಇದೆ. ಒಂದು 3 ಟೇಬಲ್ ಸ್ಪೂನ್ ಇತ್ತಲ್ಲ, ಇದಷ್ಟು ಇದ್ರೊಳಗೆ ಹಾಕ್ತೀನಿ. ಒಂದು 2-3 ಮಿನಿಟ್ಸ್ ಆದರೆ ನೋಡಿರಿ ಎಷ್ಟು ಚೆನ್ನಾಗಿ ಜೆಲ್ಲಿ ಫಾರ್ಮ್ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಇದು ಕುದಿಬೇಕು ನೋಡಿ. ಇನ್ನೊಂದು 2 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಅಲ್ಲೇ ಸ್ಟಾರ್ಟ್ ಆಗಿದೆ ಜೆಲ್ಲಿ ಫಾರ್ಮ್ ಬರೋದಕ್ಕಲ್ವಾ. ನೋಡಿ ಅಲ್ವಾ, ಕಾಣಿಸ್ತಾ ಇದೆಯಾ ಈ ರೀತಿ. ಇನ್ನೊಂದು 5 ಮಿನಿಟ್ಸ್ ಹೋದರೆ ಫುಲ್ಲು ಚೆನ್ನಾಗಾಗುತ್ತೆ. ಇದು ಫುಲ್ಲು ಒಂಥರ ಜೆಲ್ಲಿ ಫಾರ್ಮ್ ಬರುತ್ತೆ, ತುಂಬ ಸಖತ್ತಾಗಿರುತ್ತೆ. ಹೇರ್ ಹಚ್ಕೋಬೇಕಾದ್ರೆ ಜೆಲ್ಲಿ ಫಾರ್ಮ್ ಅನ್ನು ತೋರಿಸ್ತೀನಿ ಇರಿ ನಿಮಗೆ. ನೋಡಿ ಇವಾಗ ಒಂದು 3-4 ಮಿನಿಟ್ಸ್ ಆಗಿದೆ. ಇಲ್ಲಿ ನೋಡಿ, ಬನ್ನಿ ಇಲ್ಲಿ ಹತ್ರ ತೋರಿಸು. ನೋಡಿದೆ ಈ ಥರ ನಾನೀಗ ನೀರು ಬಿಡ್ತೀನಲ್ವಾ, ನೋಡಿ ನೀರು ಥರ ಬಲ್ಲ, ಜೆಲ್ಲಿ ಫಾರ್ಮ್ ಉದುರುತ್ತಿದೆ ನೋಡಿ ಕೆಳಗೆ. ನೋಡಿ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಒಂದು 10 ಮಿನಿಟ್ಸ್ ಈ ರೀತಿ ಚೆನ್ನಾಗಿ ಕುದಿಸ್ಕೊಟ್ರೆ ಸಾಕು, ಫುಲ್ಲು ಲೊಳೆ ಥರ ಬರುತ್ತೆ ನೋಡಿ. ಗೊತ್ತಾಗ್ತಿದೆಯಾ ನಿಮಗೆ?
ತುಂಬ ಸಖತ್ತಾಗಿ ಬರುತ್ತೆ. ಇದಕ್ಕೆ ಏನು ಬೇಡ, ಇದಿಷ್ಟೇ ಕುದಿಸ್ಕೊಟ್ರೆ ಸಾಕು. ನೆಕ್ಸ್ಟ್ ಇದ್ರ ಜೊತೆಗೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ಏರ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಿಮಗೆ. ಸ್ವಲ್ಪ ವೇಟ್ ಮಾಡಿ. ನೋಡಿ ನೋಡಿ, ವಾವ್ ನೋಡಿ, ಈ ರೀತಿ ಬರಬೇಕು ನೋಡಿ ಅಲ್ವಾ, ತುಂಬ ಚೆನ್ನಾಗುತ್ತೆ. ಏರ್ಸ್ ಮಾತ್ರ ನೀವು ಯಾವ ಸ್ಪಾನು ಬೇಡ, ನಿಮಗೆ ಯಾವ ಸ್ಪಾನು ಬೇಡ, ಯಾವ ಪಾರ್ಲರು ಬೇಡ, ಇದೇ ಸಖತ್ತಾಗಿ ಏರ್ಸ್ ಆಗುತ್ತೆ. ನಿಮ್ಮದು ಕೆರೋಟಿನ್ ಟ್ರೀಟ್ಮೆಂಟ್ ಅವೆಲ್ಲ ತೊಗೊತಿರ್ತೀವಲ್ಲ, ಅವೆಲ್ಲ ಏನು ಬೇಡ, ಇದೇ ಸೂಪರಾಗಿ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೀವು. ಇನ್ನೂ ತುಂಬ ಜನ ಟ್ರೈ ಮಾಡಿರಲ್ಲ ಇದನ್ನು, ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಇವತ್ತೇ ಟ್ರೈ ಮಾಡಿ. ನಿಮಗೆ ಇವತ್ತು ಯಾವತ್ತು ನೀವು ವಿಡಿಯೋ ನೋಡ್ತೀರೋ ಅವತ್ತು ಫಸ್ಟ್ ಟ್ರೈ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಏರ್ಸ್ ಮಾತ್ರ. ನನಗೆ ಫೇವ್ರೆಟ್ ಇದು. ಇವಾಗ ನೋಡಿ, ನೋಡೆ ನೋಡಿ ನೋಡಿ ಹೆಂಗೆ ತೋರಿಸ್ತೀನಿ ಲಾಸ್ಟಿಗೆ. ನೋಡಿ ಸ್ಪೂನಿಗೆ ಅಂಟ್ಕೊಡುತ್ತೆ ನೋಡ್ರಿ. ನೋಡಿ ನೋಡಿ ಅಲ್ವಾ, ಮಸ್ತಾಗುತ್ತೆ. ಇನ್ನೊಂದು 2-3 ಮಿನಿಟ್ಸ್ ಹೋಗ್ಲಿ, ತೋರಿಸ್ತೀನಿ ನಿಮಗೆ. ಈ ರೀತಿ ಗಟ್ಟಿ ಆಗಬೇಕಿದು, ಅವಾಗೇ ನಿಮಗೆ ಆ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಈ ರೀತಿ ಗಟ್ಟಿ ಆಗಬೇಕು ನೋಡಿ. ಫುಲ್ ನೋಡಿ ಈ ರೀತಿ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಆಫ್ ಮಾಡಿಬಿಡ್ತೀನಿ ನಾನು. ನೋಡಿ ಆಗಿದೆ ಇದು, ಇನ್ನೇನು ತೆಗಿಯೋದೆ ಇದನ್ನು. ಇವಾಗ ಆಫ್ ಮಾಡಿದ್ದೀನಿ. ಸ್ವಲ್ಪ ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಸ್ವಲ್ಪ ಇಲ್ಲಾಂದರೆ ಬಿಸಿ ಬಿಸಿ ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ. ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ನೋಡಿ, ಈ ರೀತಿ ಕೆಳಗಡೆ ಒಂದು ಬೌಲ್ ಇಟ್ಟಿದ್ದೀನಿ. ಬೌಲ್ ಮೇಲೆ ಒಂದು ಹೊಸ ಬಟ್ಟೆ ವೈಟ್ ತೊಗೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದೀನಿ. ಇದೇನಿದೆಯಲ್ಲ ಇದಷ್ಟು ಇದರೊಳಗೆ ಹಾಕ್ಕೊಳೋದು ನೋಡಿ. ಈ ರೀತಿ ಹಾಕ್ಕೊಬೇಕು. ಇವಾಗ ಇದನ್ನು ಚೆನ್ನಾಗಿ ಇಂಟ್ಕೊಳ್ಳೋಣ. ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ. ಈ ರೀತಿ ಚೆನ್ನಾಗಿ ಇಂಟ್ಕೊಬೇಕು. ಸ್ವಲ್ಪ ಬಿಸಿ ಬಿಸಿ ಇದೆ ಇದು. ಸ್ವಲ್ಪ ತಣ್ಣಗಾದ್ಮೇಲೆ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಅದು ಬರೋದೇ ಇಲ್ಲ ಜೆಲ್ಲಿ ಫಾರ್ಮು. ನೋಡಿ ಇವಾಗ ಯಾವ ರೀತಿ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೋಡಿ ನೋಡಿ ಇಷ್ಟು ಬಂದಿದೆ. ಇವಾಗ ಓಕೆನಾ, ಇಷ್ಟು ಜಲ್ಲಿ ಬಂದಿದೆ, ಸಾಕು ನನಗೆ ಇಷ್ಟೇ ಜಲ್ಲಿ. ಸೊ ಇದನ್ನು ಹಾಗೆ ಎತ್ತಿಟ್ಕೊತೀನಿ. ಸೊ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಒಂದು ಹಾಫ್ ಲೆಮನ್ ಹಾಕ್ತೀನಿ. ಅರ್ಧ ಅಷ್ಟೇ ಸಾಕು. ಸ್ವಲ್ಪ ಡ್ಯಾಂಡ್ರಫ್ ಏನಾದ್ರು ಇರುತ್ತಲ್ಲ, ಸೊ ಅದೆಲ್ಲ ನೀಟಾಗುತ್ತೆ. ಇದಕ್ಕೆ ಅರ್ಧ ಹಾಕ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಇದು ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆನ ನಾನು ಒಂದು 3-4 ಸ್ಪೂನ್ ಹಾಕ್ಕೊಳ್ತೀನಿ. ನಂದು ಆಲ್ರೆಡಿ ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ ನಾನು ಜಾಸ್ತಿ ಅಪ್ಲೈ ಮಾಡಲ್ಲ. ಸಾಕು, ಒಂದು 3 ಹಾಕ್ಕೊತೀನಿ ನೋಡಿ, ಸಾಕು. 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ನೋಡಿ ಅಲ್ವಾ, ಚೆನ್ನಾಗಿ ಬಂದಿದೆ ಇದು. ನೋಡಿ ಈ ರೀತಿ ಬರುತ್ತೆ. ಸೊ ಇದಿಷ್ಟು. ಸೊ ಇದನ್ನು ನಾನು ತಲೆಗೆ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬರುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ನಾನು ಯಾವುದೇ ಆಗಲಿ ಒಂದು ಅರ್ಧ ಗಂಟೆ ಮೇಲೆ ನಾನೇನು ಜಾಸ್ತಿ ತಲೆಯಲ್ಲಿ ಇಟ್ಕೊಳಲ್ಲ, ವಾಶ್ ಮಾಡಿಬಿಡ್ತೀನಿ. ಸೊ ಇದನ್ನು ಅಷ್ಟೇ ಒಂದು ½ ಆನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ವಾಶ್ ಮಾಡಿ ಕೂಡ ಯಾವ ರೀತಿ ಹೇರ್ಸ್ ಯಾವ ರೀತಿ ಆಗಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಇವಾಗ ನೀಟಾಗಿ ಅಪ್ಲೈ ಮಾಡಿದ್ದೀನಿ, ಎಲ್ಲ ಕಡೆನೂ ಅಪ್ಲೈ ಮಾಡಿದ್ದೀನಿ ನೋಡಿ. ಸೊ ಇವಾಗಷ್ಟೇ ಅಪ್ಲೈ ಮಾಡಿದ್ದೀನಿ. ಒಂದು 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಫುಲ್ಲು ಹಚ್ಕೋಬೇಕಾದ್ರೂ ಅಷ್ಟು ಒಂಥರ ಅಂಟೆಂಟೆಂಟೆಂಟಾಗೆಲ್ಲ ಆಗುತ್ತೆ. ಸೊ ಡೋಂಟ್ ವರಿ, ಚೆನ್ನಾಗಾಗುತ್ತೆ. ಹೇರ್ಸ್ ಮಾತ್ರ ಸಖತ್ತಾಗುತ್ತೆ ನೋಡಿ. ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಹೇರ್ಸ್ ನೋಡಿ ನೋಡಿ ನೋಡಿ, ತುಂಬ ಚೆನ್ನಾಗಿ ಸಿಲ್ಕಿ ಹೇರ್ಸ್ ಆಗುತ್ತೆ, ಸಖತ್ತಾಗಿರುತ್ತೆ. ನೀವು ಹಚ್ಕೊಂಡು ಒಂದ್ಸಲ ನೀವು ಹಚ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದಕ್ಕಿಂತ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಟೆರಿಸ್ ಮೇಲೆ ಬಂದುಬಿಟ್ಟಿದ್ದೀನಿ. ಒಳಗಡೆ ಸ್ವಲ್ಪ ಕತ್ಲು ಕಾಣಿಸುತ್ತೆ. ಇವಾಗ ಕ್ಲೌಡ್ಸ್ ಎಲ್ಲ ಮುಚ್ಕೊಂಡಿರುತ್ತಲ್ಲ, ಅಷ್ಟೊಂದು ಚೆನ್ನಾಗಿ ಏನು ಕಾಣಿಸೋದೇ ಇಲ್ಲ. ಹಾಗಾಗಿ ಟೆರಿಸ್ ಮೇಲೆ ಬಂದೆ. ವಾತಾವರಣ ಮಾತ್ರ ಸಖತ್ತಾಗಿದೆ. ಅಲ್ಲಿ ತೋರಿಸು, ಸೂರ್ಯ ತೋರಿಸು. ನೋಡಿದ್ರಲ್ಲ, ಈ ರೀತಿ ಕಾಣಿಸುತ್ತೆ ಹೇರ್ಸು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ಕೂಡ ಅಷ್ಟೇ ನೋಡಿ. ನಾನಿನ್ನ ಏರ್ ಸಿರಮ್ ಕೂಡ ಹಚ್ಕೊಂಡಿಲ್ಲ, ಏನು ಏರ್ಸ್ ಕೂಡ ಅಷ್ಟೊಂದು ನೀಟಾಗಿನೂ ಒಣಗೇ ಇಲ್ಲ.
ಅದು ಎಷ್ಟು ಚೆನ್ನಾಗಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ಇನ್ನು ನಾವೆಲ್ಲಾದರೂ ಫಂಕ್ಷನ್ಗೆಲ್ಲಾದರೂ ಹೋಗಬೇಕು ಅಂತಂದರೆ ಒಂದು ಸ್ವಲ್ಪ ಏರ್ ಸಿರಮ್ ಹಚ್ಕೊಂಡು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನಾನು ಏನು ಸ್ಟ್ರೈಟ್ನಿಂಗು ಮಾಡಿಲ್ಲ, ಅದೇ ಆಲ್ರೆಡಿ ಸ್ಟ್ರೈಟ್ನಿಂಗ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಕೂಡ ಅಷ್ಟೇ. ಸೊ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.